UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ತಾಲೂಕು ಪಂಚಾಯಿತಿ ರಾಜೀವ್ ಗಾಂಧಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಪುರಸಭೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ. ದೇವರಾಜ ಅರಸುರವರ 110ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪರಮೇಶ್ವರಪ್ಪ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮಾನವತಾವಾದದ ಗುಣಗಳನ್ನು ಅಳವಡಿಸಿಕೊಂಡಿದ್ದ ದೇವರಾಜ ಅರಸುರವರು ಹಿಂದುಳಿದ ವರ್ಗಗಳ ಜನರಿಗೆ ಆಶಾಕಿರಣವಾದರು. ಉಳುವವನೇ ಒಡೆಯ, ಜಮೀನ್ದಾರರ ಕೈಯಿಂದ ಭೂಮಿಯನ್ನು ಜನಸಾಮಾನ್ಯರಿಗೆ ಕೊಡಿಸಿದ ನೇತಾರ ಅವರಾಗಿದ್ದಾರೆ ಎಂದರು. ಇಲಾಖೆಗಳನ್ನು ಪ್ರಾರಂಭಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ವಸತಿ ಸೌಕರ್ಯಗಳನ್ನು ಕೊಟ್ಟು ಬದಲಾವಣೆಗೆ ನಾಂದಿ ಹಾಡಿದರು ಎಂದರು. ವೃದ್ಧಾಪ್ಯ ವೇತನ, ಋಣಭಾರ ಮುಕ್ತ ಯೋಜನೆ, ಜೀತ ಪದ್ಧತಿ ನಿರ್ಮೂಲನೆಗೆ ಸೇರಿದಂತೆ ಅನೇಕ ಕೊಡುಗೆಗಳನ್ನು ದೇವರಾಜ ಅರಸುರವರು ಈ ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ ಎಂದರು. ತಹಶೀಲ್ದಾರ್ ಸಂತೋಷ್ ಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದೇವರಾಜ ಅರಸುರವರು ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡುತ್ತಾ ಸುಧಾರಣೆಗಳನ್ನು ಜಾರಿಗೆ ತಂದರು ಎಂದರು. ಹಿಂದುಳಿದ ವರ್ಗಗಳ ಬದುಕಿಗೆ ದಾರಿದೀಪವಾಗಿದ್ದ ಅವರು ಶೈಕ್ಷಣಿಕ ಬದಲಾವಣೆಯಲ್ಲಿ ಅವರ ಪಾತ್ರ ಅತ್ಯಮೂಲ್ಯವಾಗಿದೆ ಎಂದರು. ಉಪನ್ಯಾಸಕ BHM ಗುರುಬಸವರಾಜ್ ಅವರು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿ, ದೇವರಾಜ ಅರಸುರವರು ಆದರ್ಶಗಳನ್ನು, ಮೌಲ್ಯಗಳನ್ನು ರೂಢಿಸಿಕೊಂಡು ಹಿಂದುಳಿದ ಬಡವರ ಬದುಕಿಗೆ ದಾರಿದೀಪವಾಗಿದ್ದರು ಎಂದರು. 21 ಲಕ್ಷ ಎಕರೆಯಷ್ಟು ಭೂಮಿಯನ್ನು ಬಡ ಜನರಿಗೆ ಕೊಡಿಸುವ ಮೂಲಕ ಜಮೀನ್ದಾರಿ ಪದ್ಧತಿಯನ್ನು ನಿಲ್ಲಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದರು ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಪೂಜಾರ್, CDPO ರಾಮನಗೌಡ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೊಟ್ರಗೌಡ, ವಿಸ್ತರಣಾಧಿಕಾರಿ ಗುರುಬಸವರಾಜ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ವಿಸ್ತರಣಾಧಿಕಾರಿ ಗುರುಬಸವರಾಜ್ ಸ್ವಾಗತಿಸಿದರು. ಕಲ್ಯಾಣಾಧಿಕಾರಿ ರಮೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದಾದಾ ಸಾಹೇಬ್ ಸನ್ಮಾನ ಕಾರ್ಯಕ್ರಮವನ್ನು ಬದುಕಿದ್ದು ಸಾತ್ ಅಂತ ಇರ್ತಾರೆ. ಇಲ್ಲಿ ಸತ್ತು ಬದುಕಿದವರಲ್ಲಿ ಕೆಲವೇ ವ್ಯಕ್ತಿಗಳು, ನಾವು ಅವರನ್ನ ಜನ್ಮ ದಿನಾಚರಣೆ ಆಚರಣೆ ಮಾಡುವಾಗ ಅವ್ರನ್ನ ಅಲ್ಪ ಸಮಯದಲ್ಲಿ ಅವರ ಜೀವನದ ಚಿತ್ರಣವನ್ನ, ಮೌಲ್ಯಗಳನ್ನು ಮೆಲುಕಾಕಿ ಮತ್ತೆ ಕಾರ್ಯಕ್ರಮ ಮುಗಿದ ತಕ್ಷಣ ನಮ್ಮ ಪಾಡಿಗೆ ಫೋಟೋ ಬಿಡ್ತಾರೆ. ಹಾಗಾದ್ರೆ ಅವರ ಮೌಲ್ಯಗಳನ್ನು ನಾವು ಯಾವಾಗ ಅಳವಡಿಸಿಕೊಳ್ಳೋದು? ನಮಗೆ ಆ ಸಮಯ ಬಂದಿಲ್ವಾ ಎನ್ನುವಂತ ಪ್ರಶ್ನೆ ನಮ್ಮನ್ನು ಇವತ್ತು ಕೂಡ ಕಾಡುತ್ತೆ. ನೋಡಿ, ಆ ಮಹನೀಯರು ಇಡೀ ತಮ್ಮ ಜೀವನವನ್ನ ತ್ಯಾಗ ಮಾಡದೆ ಹೋಗಿದ್ರೆ ನಾವು ನೀವುಗಳು ಸುಂದರವಾಗಿರ್ತಕ್ಕಂತಹ ಬದುಕನ್ನ, ಜೀವನವನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇತ್ತ? ನಮಗೆ ಎಂತ ಒಂದು ಬದುಕನ್ನ ಕಟ್ಕೊಳ್ಳಿಕ್ಕೆ, ಜೀವನ ಮಾಡ್ಕೊಳ್ಳಿಕ್ಕೆ ದೇವರಾಜ ಅರಸುರವರು ಕೊಟ್ಟಂತಹ ಒಂದು ಕೊಡುಗೆ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಬದುಕಿನ ಮೌಲ್ಯಗಳನ್ನ, ಅವರ ಬದುಕಿನ ಚಿತ್ರಣವನ್ನ, ಅವರ ಬದುಕಿರ್ತಕ್ಕಂತಹ ರೀತಿ ರಿವಾಜುಗಳನ್ನ ನಮ್ಮ ಜೀವನದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಾವು ಅದ್ಭುತ ಮಾನವರಾಗಲಿಕ್ಕೆ ಸಾಕಾಗುತ್ತೆ. ಈ ನಾಡಿನ ನಮ್ಮ ಮಾತೆಯರು ಅದ್ಭುತ ಅನರ್ಘ್ಯ ರತ್ನಗಳನ್ನ ಕೊಡುಗೆ ರೂಪದಲ್ಲಿ ಕೊಟ್ಟೋಗಿದ್ದಾರೆ. ಆ ಅನರ್ಘ್ಯ ರತ್ನಗಳು ಇವತ್ತು ಕೂಡ ಮಾತಾಡ್ತಾರೆ. ಆ ಮಾತುಗಳು ನಮಗೆ ಇನ್ನೂ ಕೇಳಿಸ್ತಾ ಇಲ್ಲ. ಅದೇ ದುರಂತ. ನಮಗೆ ಕೇಳಬೇಕದು. ದೇವರಾಜ ಅರಸುರವರು ಮನಸ್ಸು ಮಾಡಿದ್ರೆ ಆಗ, ಅಕಸ್ಮಾತ್ ಅವರೇನಾದ್ರು ಇವತ್ತಿನ ನಮ್ಮ ನಾವು ಕರ್ನಾಟಕದ ಅತ್ಯಂತ ಮಹಾನ್ ಧೀಮಂತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಸಾಮಾಜಿಕ ಪರಿಕಾರರು, ಆರ್ಥಿಕ ಸಮಾನತೆಯನ್ನು ತಂದಂಥವರು ಆದಂತಹ ಡಿ. ದೇವರಾಜ ಅರಸುರವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯಿಂದ ಹಿಡಿದು ವಿಶೇಷ ಉಪನ್ಯಾಸ ನೀಡಿದಂತಹ ಗುರುಬಸವರಾಜ್ ಅವರು ಎಲ್ಲ
ನಮ್ಮ ಇಒ ಸಾಹೇಬರು ಈಗಾಗಲೇ